ಇವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀನಿ, ಬಿರಿಯಾನಿ ತಿನ್ನೋಣ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಕ್ರಶ್ ಯೂನಿವರ್ಸ್. ನಾನು ನಿಮ್ಮ ಕ್ರಶ್ ಗರ್ಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ಫಸ್ಟು ಐಬ್ರೋ ಮಾಡಿಸ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಗೈಸ್. ನಮ್ಮ ಮನೆ ಹತ್ರನೇ ಲೊಕೇಟ್ ಆಗಿರೋ ಸಲೂನ್ಗೆ ಹೋಗಿದ್ದೆ ಐಬ್ರೋಸ್ ಮಾಡಿಸೋಣ ಅಂತ. ನಾನು ಹೋಗೋಷ್ಟಲ್ಲಿ ಆಫ್ಟರ್ನೂನ್ ಆಗಿತ್ತು. ನಾನು ಮಲ್ಕೊಂಡು ಎದ್ದೋಗೋಷ್ಟಲ್ಲೇ ಲೇಟಾಗಿ ಹೋಗಿತ್ತು. ನೋಡಿದ್ರೆ ಅಲ್ಲಿ ಸಲೂನಲ್ಲಿ ಒಬ್ಬರು ಕಾಣಿಸ್ತಿರ್ಲಿಲ್ಲ. ಎಲ್ಲರೂ ಊಟ ಮಾಡೋಕ್ಕೆ ಹೋಗಿದ್ರು ಅಂತ ಅನಿಸುತ್ತೆ. ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿ ಕೇಳಿದ್ದಕ್ಕೆ ಯಾರೂ ಇಲ್ಲ ಅಂತ ಅಂದರು. ಸೊ ನನಗಂತೂ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಕುತ್ಕೊಂಡು ಎಷ್ಟೊತ್ತು ವೆಯ್ಟ್ ಮಾಡಿದೆ ಗೊತ್ತಾ, ಬಟ್ ಒಬ್ಬರು ಕಾಣಿಸ್ಲಿಲ್ಲ. ಒಂದು 10 ಮಿನಿಟ್ಸ್ ನೋಡಿದೆ, ಆಮೇಲೆ ಮತ್ತೆ ಅಲ್ಲಿಂದ ಹೊರಟೋದೆ ಗಾಯ್ಸ್. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಗಾಂಧಿ ಬಜಾರ್ ಶಾಪಿಂಗ್ ಸ್ಟ್ರೀಟಿಗೆ ಬಂದಿದ್ದೀನಿ. ಓಕೆ, ಎಲ್ಲ ಅವೈಲೇಬಲ್ಸ್ ಇದೆ, ಏನೇನೆಲ್ಲ ಶಾಪಿಂಗ್ಸ್ ಮಾಡ್ಬೋದು ಅಂತ ಇವತ್ತು ಈ ಬ್ಲಾಗಲ್ಲಿ ನೋಡೋಣ. ಓಕೆನಾ, ವಾಚ್ ಟಿಲ್ ಎಂಡ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಮಾರ್ಕೆಟಿಂದ ಜಸ್ಟ್ 3.5 to 4 ಕಿಲೋಮೀಟರ್ಸ್ ದೂರದಲ್ಲೇ ಇರೋ ಬಸವನಗುಡಿ ಗಾಂಧಿ ಬಜಾರ್ಗೆ ಹೋಗಿದ್ದೀನಿ ನಾನಿವತ್ತು. ಇದು ತುಂಬಾ ಸ್ಮಾಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಎಲ್ಲ ಥರದ್ದು ಅವೈಲೇಬಲ್ಸ್ ಇದೆ. ಕುರ್ತೀಸ್, ಜ್ಯುವೆಲ್ರೀಸ್, ಶೂಸ್, ಬುಕ್ಸ್ ಎಲ್ಲ ಥರದ್ದು ಅವೈಲೇಬಲ್ಸ್ ಇದೆ. ಫ್ರೂಟ್ಸ್, ವೆಜಿಟೇಬಲ್ಸ್, ಫುಡ್ಸ್ ಎಲ್ಲನೂ ಅವೈಲೇಬಲ್ ಇತ್ತು. ನಾನು ಹೋಗ್ತಿದ್ದಂಗೆ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ತುಂಬ ಬಿಸಿಲಿತ್ತು. ಸಮ್ಮರ್ ಅಲ್ವಾ. ನೆಕ್ಸ್ಟ್ ಅಲ್ಲಿ ನೋಡಿ ಜಸ್ಟ್ 200 ರುಪೀಸ್ಗೆ ನಮಗೆ ಟಾಪ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ನನಗಂತೂ ಆ ಪಿಂಕ್ ಕಲರ್ ಟಾಪ್ ತುಂಬಾ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಅದು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದೆ. ಗೈಸ್, ನೆಕ್ಸ್ಟ್ ಟವಲ್ ಪರ್ಚೇಸ್ ಮಾಡೋಣ ಅಂತ ಹೋದೆ ಗೈಸ್. ನೋಡಿ ಟವಲ್ಸ್ ಎಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು. ನಮಗೆಲ್ಲ ಥರ ಡಿಸೈನ್ಸ್ದು ಟವಲ್ಸ್, ಕರ್ಚೀಫ್ಸ್ ಎಲ್ಲನೂ ಅಲ್ಲಿ ಇಟ್ಟಿದ್ರು. ಸೊ ನನಗಂತೂ ತುಂಬ ಕಡಿಮೆ ರೇಟ್ಗೆ ಸಿಕ್ತು. 220 ರುಪೀಸ್ ಅಷ್ಟೇ ಅಲ್ಲಿ ರೇಟ್ ಇದ್ದಿದ್ದು. ಆ್ಯಕ್ಚುಲಿ 250 ಹೇಳಿದ್ರು. ಬಾರ್ಗಿಂಗ್ ಮಾಡಿ ಜಸ್ಟ್ 220ಗೆ ತೊಗೊಂಡಿದ್ದೀನಿ ನಾನು. ಫಸ್ಟು ಗರ್ಲ್ಸ್ ಏನೇ ತೊಗೊಬೇಕಿದ್ರು ಕಲರ್, ಡಿಸೈನ್ ನೋಡ್ತಾರೆ, ಆಮೇಲೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನೋಡ್ತಾರೆ. ಗೈಸ್, ನಾನು ಕೂಡ ಅಂಕಲ್ ಹತ್ರ ಬಾರ್ಗಿಂಗ್ ಮಾಡಿ ಜಸ್ಟ್ 220 ರುಪೀಸ್ಗೆ ಆ ರೆಡ್ ಕಲರ್ ಟವಲ್ನ ಪರ್ಚೇಸ್ ಮಾಡಿದೆ. ಗೈಸ್, ನನಗಂತೂ ಕಲರ್ ತುಂಬಾ ಇಷ್ಟ ಆಗಿತ್ತು. ಶಾಪಿಂಗ್ ಇನ್ನೂ ಕಂಟಿನ್ಯೂ ಆಗ್ತಿದೆ. ನೆಕ್ಸ್ಟ್ ನಾನು ಹೋಗಿದ್ದೆ ನಮ್ಮ ಡ್ಯಾಡಿಗೆ ಒಂದು ಪರ್ಸ್ ತಗೊಳ್ಳೋಣ ಅಂತ. ಗೈಸ್, ನೋಡಿ ಪರ್ಸ್ ತುಂಬಾ ಚೆನ್ನಾಗಿತ್ತು. ಲೆದರ್ ಪರ್ಸ್ ಅಂತಲೇ ಹೇಳ್ಬೋದು. ನಮ್ಮ ಡ್ಯಾಡಿ ಹತ್ರ ಬೇರೆ ಕಲರ್ ಯಾವುದೋ ಡಿಸೈನ್ ಪರ್ಸ್ ಇತ್ತು, ಹಳೇದಾಗಿ ಹೋಗಿತ್ತು. ಫಸ್ಟ್ ನಮ್ಮ ಪೇರೆಂಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೊಂದು ಪರ್ಸ್ ಪರ್ಚೇಸ್ ಮಾಡಿದೆ. ಸೊ ಕುರ್ತೀಸ್ ನಾನೇನು ತೊಗೊಂಡಿಲ್ಲ, ಯಾಕಂದರೆ ನಮ್ಮ ಅಕ್ಕದೇ ತುಂಬ ಇದೆ. ಅವಳದೇ ಕುರ್ತೀಸ್ ತೊಗೊಂಡು ಹಾಕ್ಕೊತಿರ್ತೀನಿ ನಾನು. ಸೊ ಅದಕ್ಕೋಸ್ಕರ ನಾನೇನು ತೊಗೊಂಡಿಲ್ಲ. ಬೇರೆ ಏನೇನು ತೊಗೊಂಡೆ ಅಂತ ನೋಡೋಣ ಬನ್ನಿ. ಸ್ಲಿಪ್ಪರ್ ಶಾಪಿಂಗ್ ಅಂತ ಬಂದಿದ್ದೀನಿ. ಗೈಸ್, ಹಂಗೆ ಅಲ್ಲಿಂದ ಮುಂದೆ ಹೋದರೆ ಸ್ಲಿಪ್ಪರ್ ಶಾಪಿಂಗ್ ಅಂತ ಹೋಗಿದ್ದೆ. ಜಸ್ಟ್ 100ಇಂದ 400ವರೆಗೂ ಇತ್ತು ಸ್ಲಿಪ್ಪರ್ಸ್ ಎಲ್ಲ. ನಮ್ಗೆ ಯಾವುದೇ ಎಲ್ಲ ಥರ ಬ್ರ್ಯಾಂಡ್ ಕುರ್ತೀಸ್ಗೆ, ಜೀನ್ಸ್ಗೆ ಎಲ್ಲದಕ್ಕೂ ಸೂಟ್ ಆಗೋ ಥರ ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿದ್ರು. ಬಟ್ ಅಲ್ಲಿ ಬಾರ್ಗಿಂಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫಿಕ್ಸ್ಡ್ ರೇಟ್ ಅಂತ ಹೇಳಿದರು. ಸೊ ನಾನಂತೂ ಆ ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ ಒಂದಿತ್ತು, ಅದು ನನಗೆ ಇಷ್ಟ ಆಯಿತು. ಕಲೆಕ್ಷನ್ ಏನು ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಓಕೆ, ಒಂದು ಜೊತೆ ಸರಿ ತೊಗೊಳ್ಳೋಣ ಅಂತ ಹೇಳಿ ನಾನು ಜಸ್ಟ್ ಒಂದು ಜೊತೆ ಅಷ್ಟೇ ತೊಗೊಂಡಿದ್ದು. ನೀವು ಯಾರಾದರೂ ಕಡಿಮೆ ಬಜೆಟಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಫಸ್ಟ್ ವಿಸಿಟ್ ಮಾಡಿ ಗಾಂಧಿ ಬಜಾರ್ನ. ಅಲ್ಲಿ ಸಮ್ಮರ್ ಅಲ್ವಾ, ಅದಕ್ಕೋಸ್ಕರ ಎಳ್ನೀರು ಕುಡಿಯೋಣ ಅಂತ ಹೋಗಿದ್ದೀನಿ ಗೈಸ್. ಇವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀನಿ, ಬಿರಿಯಾನಿ ತಿನ್ನೋಣ ಅಂತ. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ.
ಎಸ್ ಗೈಸ್, RNSIT ಹತ್ರ ಲೊಕೇಟ್ ಆಗಿರೋ ಬಿರಿಯಾನಿ ಹೋಟೆಲ್ಗೆ ಹೋಗಿದ್ದೀನಿ. ಎಸ್, ಇಲ್ಲಿ ಬಿರಿಯಾನಿ 99 ರುಪೀಸ್ಗೆ ಸಿಗ್ತಿತ್ತು. ಹೋಟೆಲ್ RK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಎಸ್, ಬೇರೆ ಕಡೆ ಎಲ್ಲ ಇವಾಗ ತುಂಬಾ ರೇಟ್ ಜಾಸ್ತಿ ಮಾಡಿದ್ದಾರೆ, ಬಟ್ ಇಲ್ಲಿ ಮಾತ್ರ ಸೇಮ್ ಪ್ರೈಸ್ಗೆ ಕೊಡ್ತಿದ್ದಾರೆ. ಆ್ಯಂಡ್ ಟೇಸ್ಟು ಮತ್ತು ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಎಸ್, ನಾನಂತೂ ಒಂದು ಪ್ಲೇಟ್ ತೊಗೊಂಡು ಅಲ್ಲೇ ಚೆನ್ನಾಗಿ ತಿಂದೆ. ಸೊ ನೆಕ್ಸ್ಟು ಮನೆಗೆ ಕೂಡ 2 ಪ್ಲೇಟ್ ಪಾರ್ಸಲ್ ತೊಗೊಂಡಿದ್ದೀನಿ. ಎಸ್, ಬಿರಿಯಾನಿ ಅಂದರೆ ನನ್ನ ಫೇವ್ರೇಟು. ಎಸ್, ನಿಮಗೂ ಯಾರಿಗೆಲ್ಲ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.